ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿರುವಂತದ್ದು ಎಲ್ರಿಗೂ ಗೊತ್ತೇ ಇದೆ. ಹಾಗಾದ್ರೆ ದರ್ಶನ್ ಹೆಸರು ತಳಕ್ ಹಾಕೊಂಡಿದ್ ಹೇಗೆ ಹೊರ ಬಂತು ಈ ಪ್ರಕರಣದಲ್ಲಿ ಅದನ್ನ ನೋಡ್ತಾ ಹೋಗೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಟ್ವಿಸ್ಟ್. ಹಾಗಾದ್ರೆ ಈ ಕೊಲೆ ಕೇಸ್ನಲ್ಲಿ ದರ್ಶನ್ ತಗ್ಲಾಕೊಂಡಿದ್ದಾದ್ರು ಹೇಗೆ? ತಮ್ಮ ಹೆಸರು ಹೇಳದಂತೆ ಹಣವನ್ನ ಕೊಟ್ಟರೂ ಕೂಡ ದರ್ಶನ್ ಹೆಸರು ಬಹಿರಂಗಗೊಂಡಿದ್ದು ಹೇಗೆ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಮಾಡಿ ಬಾಡಿಯನ್ನ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಮೂವರು ಬಿಸಾಕ್ತಾರೆ. ಈ ಮೂವರ ಬಳಿಯೇ 30 ಲಕ್ಷ ಹಣ ಹೋಗಿರೋದು. ಬಳಿಕ ಕಾಮಾಕ್ಷಿಪಾಳ್ಯ ಪೊಲೀಸರ ಎದುರು ನಿಖಿಲ್ ನಾಯಕ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ ಮೂವರು ಹೋಗಿ ಪೊಲೀಸರ ಎದುರು ಶರಣಾಗ್ತಾರೆ ಖುದ್ದಾಗಿ. ಕೊಲೆ ಕೇಸ್ನಲ್ಲಿ ಶರಣಾದ್ರೂ ಕೂಡ ಪೊಲೀಸರ ಮುಂದೆ ಇವರು ಅವ್ರವ್ರ ಹೆಸರು ಹೇಳ್ಕೊಳ್ತಾರೆ ಹೊರತು ದರ್ಶನ್ ಹೆಸರನ್ನ ಹೇಳಲ್ಲ. ದರ್ಶನ್ ಹೆಸರು ಆಚೆ ಬರದಂತೆ ಆರೋಪಿಗಳಿಗೆ ದರ್ಶನ್ ಗ್ಯಾಂಗ್ ಹಣ ಕೊಟ್ಟಿರುತ್ತೆ. ಅದನ್ನ ವಶಪಡಿಸ್ಕೊಂಡಿದ್ದಾರೆ ಪೊಲೀಸರು. ಸದ್ಯ ಪೊಲೀಸ್ ಭಾಷೆಯಲ್ಲೇ ಇವ್ರಿಗೆ ಇನ್ವೆಸ್ಟಿಗೇಷನ್ ವಿಚಾರಿಸಿದಾಗ ಆರೋಪಿಗಳು ವಿನಯ್ ಮತ್ತು ಪ್ರದೋಷ್ ಹೆಸರನ್ನ ಹೇಳ್ತಾರೆ. ರಾತ್ರಿ ಇಡೀ ಪೊಲೀಸರಿಂದ ಪ್ರದೋಷ್ ಮತ್ತು ಸ್ಟೋನಿ ಬ್ರೂಕ್ ಓನರ್ ಆಗಿರೋ ವಿನಯ್ ಇವರಿಬ್ಬರ ವಿಚಾರಣೆ ಆಗುತ್ತೆ. ಇಲ್ಲೂ ಕೂಡ ವಿಚಾರಣೆಯನ್ನ ಟೈಟ್ ಮಾಡಿದ ನಂತರ ದರ್ಶನ್ ಹೆಸರು ಬರಲ್ಲ, ಪವಿತ್ರ ಗೌಡ ಹೆಸರು ಬರುತ್ತೆ. ವಿಚಾರಣೆ ಟೈಟ್ ಆದಾಗ ಪವಿತ್ರ ಗೌಡ ಅವರ ಹೆಸರು ಬರುತ್ತೆ. ಪವಿತ್ರ ಗೌಡ ಹೆಸರು ಬರ್ತಾ ಇದ್ದಂತೆ ಪೊಲೀಸರು ಮತ್ತಷ್ಟು ತನಿಖೆ ಚುರುಕು ಮಾಡ್ತಾರೆ. ಆಗ ದರ್ಶನ್ ಹೆಸರು ಹೊರಗೆ ಬರುತ್ತೆ. ಆಗ ಹೊರ ಬರೋದೆ ನಟ ದರ್ಶನ್ ಹೆಸರು ಪುರಾವೆ ಸಿಗ್ತಾ ಇದ್ದಂತೆ ACP ಚಂದನ್ ಅವರು ಕಮಿಷನರ್ಗೆ ಫೋನ್ ಮಾಡ್ತಾರೆ. ಪ್ರಕರಣದ ಗಂಭೀರತೆಯನ್ನ ತಿಳಿಸ್ತಾರೆ. ಕಮಿಷನರ್ ಸೂಚನೆಯಂತೆ ಮೈಸೂರಿಗೆ ಹೋಗುತ್ತೆ ಇಡೀ ಟೀಮ್. ದರ್ಶನ್ ಅವ್ರನ್ನ ಬಂಧಿಸ್ತಾರೆ. ತಮ್ಮದೇ ವೆಹಿಕಲ್ ನಲ್ಲಿ ಬರ್ತೀನಿ ಹೋಗಿ ಸಾರ್ ಅಂದ್ರೂ ಕೂಡ ಕೇಳಲ್ಲ. ಹತ್ತಿ ಜೀಪ್ನ ಸುಮ್ಮನೆ ಪೊಲೀಸ್ ಜೀಪ್ನ ಅಂತ ಹತ್ತಿಸ್ಕೊಂಡು ACP ಮೈಸೂರು ಟು ಬೆಂಗಳೂರಿಗೆ ಕರ್ಕೊ ಬರ್ತಾರೆ. ಸೊ ಹೀಗೆ ದರ್ಶನ್ ಹೆಸರು ಇದರಲ್ಲಿ ತಗ್ಲಾಕೊಂಡಿದ್ದು. ಈಗ ಆರಂಭದಲ್ಲಿ ಈಗ ಗೊತ್ತಿರುವಂತದ್ದು ಅವ್ರು ಜೈಲಲ್ಲಿ ಇದ್ದಾರೆ ಅಂತ. ಬಟ್ ದರ್ಶನ್ ಹೆಸರು ಹೇಗ್ ಬಂತು ಅಂದ್ರೆ ಅಷ್ಟು ಈಸಿಯಾಗಿ ಬಂದಿಲ್ಲ. ವಿಚಾರಣೆಯ ಮುಖಾಂತರ ಬಾಯಿ ಬಿಡಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಅದೇ ಇಂತಹ ಪ್ರಕರಣಗಳು ಬಹಳ ಗಂಭೀರತೆಯನ್ನ ಪಡೆದುಕೊಳ್ಳುತ್ತೆ. ಪೊಲೀಸರು ಕೂಡ ಆರಂಭದಲ್ಲೇ ಸ್ವಲ್ಪ ಗಾಬರಿ ಆಗ್ಬಿಟ್ರ ಅಂತ ದರ್ಶನ್ ಹೆಸರು ಕೇಳ್ತಾ ಇದ್ದಾಗೆ. ಹೇಗೆ ದರ್ಶನ್ ಹೆಸರು ತಗ್ಲಾಕೊಳ್ತು? ಎಷ್ಟು ದಿನಗಳ ಕಾಲ ವಿಚಾರಣೆ ಮಾಡ್ಬೇಕಾಯ್ತು ದರ್ಶನ್ ಹೆಸರು ಹೊರಗೆ ಬರಕ್ಕೆ? ಡೀಟೇಲ್ಸ್ ಕೊಡೋದಾದ್ರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಹೆಸರು ಬರಲಿಕ್ಕೆ ಸುಮಾರು 8 ರಿಂದ 10 ಗಂಟೆಗಳ ಕಾಲ ವಿಚಾರಣೆ ಪೊಲೀಸರು ಮಾಡಿದ್ರು ಕೂಡ ದರ್ಶನ್ ಹೆಸರು ಎಲ್ಲೂ ಕೂಡ ಬರಲ್ಲ. ಈ ಒಂದು ರೇಣುಕಾಸ್ವಾಮಿಯ ಬಾಡಿಯನ್ನ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಎಸೆದು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಸರೆಂಡರ್ ಆಗಿದ್ದಂತ 3 ಆರೋಪಿಗಳು ಕೂಡ ನಿರಂತರವಾಗಿ ವಿಚಾರಣೆ ಮಾಡಿದ್ರು ಕೂಡ ಹಣಕಾಸಿನ ವಿಚಾರವಾಗಿ ರೇಣುಕಾಸ್ವಾಮಿಯನ್ನ ನಾವೇ ಕೊಲೆ ಮಾಡಿದ್ದಾಗಿ ಹೇಳಿ ಪೊಲೀಸರ ಮುಂದೆ ಮಾಹಿತಿಯನ್ನು ಕೊಡ್ತಾರೆ ಹೊರತು ಬೇರೆ ಯಾವುದೇ ರೀತಿಯ ಮಾಹಿತಿಗಳು ಬಿಟ್ಕೊಡೋದಿಲ್ಲ. ಹಾಗಾಗಿ ಪೊಲೀಸರಿಗೆ ಒಂದು ಅನುಮಾನ ಬರುತ್ತೆ, ಯಾವ ಕಾರಣಕ್ಕಾಗಿ ಇವರೇ ಬಂದು ಸರೆಂಡರ್ ಆಗಿದ್ರು, ಜೊತೆಗೆ ಇವರು ಕೊಡ್ತಿರುವಂತ ಹೇಳಿಕೆ ಯಾಕೋ ಅನುಮಾನ ಮೂಡಿಸ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಮತ್ತೆ ತನಿಖೆ ಚುರುಕುಗೊಳಿಸಿದಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ 12 ರಿಂದ 1 ಗಂಟೆ ಸುಮಾರಿಗೆ ಈ 3 ಸರೆಂಡರ್ ಆಗಿದ್ದಂಥ ಆರೋಪಿಗಳು ಪ್ರದೋಷ್ ಮತ್ತು ಸ್ಟೋನಿ ಬ್ರೂಕ್ ಮಾಲೀಕರಾಗಿರುವಂಥ ವಿನಯ್ ಹೆಸರನ್ನ ಮುನ್ನೆಲೆಗೆ ತರ್ತಾರೆ. ಅದಾದ ಬಳಿಕ ಪೊಲೀಸರು ನೆಕ್ಸ್ಟ್ ಆ 2 ಆರೋಪಿಗಳನ್ನ ಹೋಗಿ ಬಂಧಿಸಿ ಕರೆತಂದು ರಾತ್ರಿ ಇಡೀ ಸುಮಾರು ಮುಂಜಾನೆ 4 ಗಂಟೆಯವರೆಗೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 5-6 ಗಂಟೆ ವಿಚಾರಣೆ ಬಳಿಕ ಪವಿತ್ರ ಗೌಡ ಅವರ ಹೆಸರು ಮುನ್ನೆಲೆಗೆ ತರುವ ಕೆಲಸವನ್ನ ಯಾರು ಮಾಡ್ತಾರೆ? ಈ ದುಡ್ಡು ತಗೊಂಡು ಸರೆಂಡರ್ ಆಗಿದ್ದ ಆರೋಪಿಗಳು ಎಲ್ಲೂ ಕೂಡ ದರ್ಶನ್ ಹೆಸರಾಗ್ಲಿ ಪವಿತ್ರ ಹೆಸರಾಗ್ಲಿ ಹೇಳೋದಿಲ್ಲ. ಈ ಆರೋಪಿಗಳು ಅಂದ್ರೆ ವಿನಯ್ ಮತ್ತೆ ಪ್ರದೋಷ್ ಇಬ್ಬರು ಕೂಡ ಅವರ ಹೆಸರುಗಳನ್ನ ಅಂದ್ರೆ ಪವಿತ್ರ ಗೌಡ ಹೆಸರನ್ನ ಮುನ್ನೆಲೆಗೆ ತರ್ತಾರೆ. ಯಾವಾಗ ಆರೋಪಿಗಳು ಪವಿತ್ರ ಗೌಡ ಹೆಸರು ಮುನ್ನೆಲೆಗೆ ತರ್ತಾರ, ಅದಾದ ನಂತರ ಪೊಲೀಸರು ಮತ್ತಷ್ಟು ಆಳವಾಗಿ ತನಿಖೆ ಮಾಡಲಿಕ್ಕೆ ಮುಂದಾಗ್ತಾರೆ. ಕಾರಣ ಪವಿತ್ರ ಗೌಡ ಯಾಕೆ ಎಂಟ್ರಿ ಆದ್ರು ಈ ಒಂದು ಕೇಸಲ್ಲಿ ಅನ್ನುವಂಥದ್ದನ್ನ ಪ್ರಮುಖವಾಗಿ ಮಾಹಿತಿ ಪಡೆದುಕೊಳ್ಳುವ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ದರ್ಶನ್ ವಿಚಾರ ಯಾವಾಗ ಹೊರ ಬರುತ್ತೋ ಪೊಲೀಸರು ಮತ್ತಷ್ಟು ತನಿಖೆ ಚುರುಕುಗೊಳಿಸಿ ದರ್ಶನ್ ಏನ್ ಪಾತ್ರ ಇದೆ ಈ ಕೊಲೆಯಲ್ಲಿ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವ ಕೆಲಸ ಮಾಡ್ತಾರೆ. ಅದಾದ ಬಳಿಕ ದರ್ಶನ್ ಅವರ ಪಾತ್ರದ ಬಗ್ಗೆ ಒಂದಷ್ಟು ಎವಿಡೆನ್ಸ್ಗಳನ್ನ ಪಕ್ಕ ಕಲೆಕ್ಟ್ ಮಾಡ್ಕೊಂಡಂತ ಪೊಲೀಸರು ಈ ಒಂದು ಮಾಹಿತಿಯನ್ನ ಮುಂಜಾನೆ 5 ಗಂಟೆಗೆ ಬೆಂಗಳೂರು ಕಮಿಷನರ್ ಆಗಿರುವಂತ ದಯಾನಂದ್ ಅವರಿಗೆ ಸಂಬಂಧಪಟ್ಟ ತನಿಖಾಧಿಕಾರಿಗಳು ಮಾಹಿತಿಯನ್ನ ನೀಡ್ತಾರೆ. ಈ ರೀತಿ ಕೊಲೆ ಕೇಸಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅವರ ಪಾತ್ರ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ಗಳು ಕೂಡ ನಮಗೆ ಸಿಕ್ಕಿದೆ ಅನ್ನುವಂತ ಮಾಹಿತಿ ಈ ಒಂದು ವಿಚಾರವನ್ನ ಕಮಿಷನರ್ಗೆ ತಿಳಿಸ್ತಾರೆ. ಕಮಿಷನರ್ 1 ಗಂಟೆಯ ಬಳಿಕ ಮತ್ತೆ ರಿಟರ್ನ್ ಕಾಲ್ ಮಾಡಿ
ಈ ಒಂದು ಎವಿಡೆನ್ಸ್ ಇದ್ರೆ ಆತನನ್ನ ಹೋಗಿ ಕರೆದುಕೊಂಡು ಬಂದು ಈ ಪ್ರಕರಣದಲ್ಲಿ ತನಿಖೆ ಮಾಡುವಂತೆ ಸೂಚನೆಯನ್ನ ಕೊಡ್ತಾರೆ. ಯಾವಾಗ ಕಮಿಷನರ್ ಓಕೆ ಆದೇಶ ನಾಗೇಶ್, ಬರುತ್ತೋ ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.